ಈಗ ಧರ್ಮ ಹೊಡೆಯೋದಾಗ್ಲಿ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಾಗ್ಲಿ ಇದನ್ನ ಮಾಡಬಾರ್ದು. ಮಂಜುನಾಥನ ಹೆಸರು ತಗೊಬಾರ್ದು, ಅಣ್ಣಪ್ಪ ಸ್ವಾಮಿಯ ಹೆಸರು ತಗೊಬಾರ್ದು. ಆದರೆ ಅಲ್ಲಿ ಆಗಿರುವಂತಹ ಕೊಲೆಗಳಿಗೆ ಸೊಲ್ಯೂಷನ್ ಏನು ಸರ್? ಯಾರು ಕೊಲೆ ಮಾಡಿದ್ದಾರೆ? ಕೊಲೆ ನೋಡಿರೋರೆ? ಕೊಲೆ ಆಗಿಲ್ಲ ಅನ್ನೋ ನಿಮ್ಮ ಮಾತು. ಕೊಲೆ ಯಾರಾಗಿದೆ? ಕೊಲೆ ಆಗಿದ್ದರೆ ಇದುವರೆಗೂ ಆಗಿಲ್ಲ. ಒಬ್ಬ ಮನುಷ್ಯ ಒಂದೇ ಕೊಲೆ ಆಗಿದ ತಕ್ಷಣನೇ 24 ಗಂಟೆಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಕರೆಕ್ಟ್. ಇವತ್ತಿನ ತಂತ್ರಜ್ಞಾನ ಹಂಗಿದೆ. ಹೌದು. ಯಾರು ಕೊಲೆ ಮಾಡಿರೋರೆ? ನೋಡಿರೋರು ಯಾರು? ಅದನ್ನ ತೋರಿಸ. ಪ್ರಕರಣದಲ್ಲಿ ಕೊಲೆ ಆಗಿಲ್ಲ ಅಂತೀರಾ ಸರ್? ಆ ಕೊಲೆ ಆಗಿದ್ವಿ ಬಿಟ್ಟಿದ್ವ? ಸರ್ಕಾರ ಎಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಕೇಸ್ ತನಿಖೆ ನಡೆಸ್ತಾ ಇದೆಯಲ್ಲ. ಸಂತೋಷ್ ರಾವ್ ನಿರಪರಾಧಿ ಅಂತ ಘೋಷಣೆ ಅಲ್ಲ, ತನಿಖೆ ನಡೀತಾ ಇದೆಯಲ್ಲ. ತನಿಖೆ ನಡೆದಿದ್ದು ಆಗೋಯ್ತು. ಮತ್ತೆ ಇನ್ನೇನು? ಅವ್ರು ಕೇಳ್ತಾ ಇರೋ ಸಂತೋಷ್ ರಾವ್ ನಿರಪರಾಧಿ ಆದ್ರೆ ಅಪರಾಧಿ ಯಾರು ಅಂತ ಅದನ್ನ ತನಿಖೆ ಮಾಡಿ. ಆ ತನಿಖೆ ಒತ್ತಾಯವನ್ನು ಮಾಡ್ಬೇಕಂತ ಹೊರಟಿದ್ದಾರೆ. ತನಿಖೆ ಒತ್ತಾಯ ಸೌಜನ್ಯ ಕೇಸ್ಗೆ ತನಿಖೆ ಮಾಡ್ಲಿ. ಅದಕ್ಕೆ ರುದ್ರೇಶ್ ಮೇಲೆ ಯಾಕೆ ಬರ್ಬೇಕು? ರಾಘವೇಂದ್ರ ಅವ್ರ ಮೇಲೆ ಹಾಕ್ಬೇಕು. ನಾವು ದೇವ್ ಸಮಾನ ಅಂತ ಇಟ್ಕೊಂಡಿದೀವಿ ವೀರೇಂದ್ರ ಹೆಗ್ಡೆ, ಅವ್ರ ಮೇಲೆ ಹಾಕ್ತಿರ್ಬೇಕು. ಹಂಗಾರೆ ದೇಶದಲ್ಲಿರೋ ಮೌಲಿಗಳೆಲ್ಲ, ಮುಸಲ್ಮಾನರಲ್ಲಿ ಇರೋ ಮೌಲಿಗಳೆಲ್ಲ ಸತ್ಯ ಹರಿಶ್ಚಂದ್ರ ಎಷ್ಟು ಜನ ರೇಪ್ ಕೇಸಲ್ಲಿ ಸಿಕ್ಕಾಕೊಂಡಿಲ್ಲ, ಎಷ್ಟು ಜನ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿಲ್ಲ.